ಹಿಂದೂ ಮತ್ತು ವೀರಶೈವ ಲಿಂಗಾಯತ ಇದು ಬೇರೆ ಬೇರೆ ಏನಲ್ಲ. ಯಾಕಂದರೆ ವೀರಶೈವರು ಮತ್ತು ಈಗ ಜಾತಿ ಮತ್ತು ಧರ್ಮದ ಏನು ಜನಗಣತಿ ಆಗ್ತಾ ಇದೆ, ಅದರಲ್ಲಿ ನಿಮಗೆ ಜಾತಿ ಮತ್ತು ಉಪಜಾತಿಗಳನ್ನು ಮಾತ್ರ ನಮೂದನೆ ಮಾಡೋದಕ್ಕೆ ನಿಮಗೆ ಅವಕಾಶ ಇರ್ತದೆ. ಧರ್ಮ ಬಂದು ಈಗ ಸಾಂವಿಧಾನಿಕವಾಗಿ ಹೋದರೆ ವೀರಶೈವ ಅಥವಾ ಲಿಂಗಾಯತ ಅಂತ ಹೇಳಿ ಕಾನೂನಾತ್ಮಕವಾಗಿ ಅಲ್ಲಿ ಬರೆಯೋದಕ್ಕೆ ಅವಕಾಶ ಇಲ್ಲ. ಮೊದಲು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಸಾಂವಿಧಾನಿಕವಾಗಿ ಲಿಂಗಾಯತ ಧರ್ಮ ಅಥವಾ ವೀರಶೈವ ಧರ್ಮ ಅಥವಾ ವೀರಶೈವರು ಮತ್ತು ಲಿಂಗಾಯತರು ಇಬ್ಬರನ್ನೂ ಸೇರಿ ಒಂದು ಧರ್ಮ ಅಂತ ಅದನ್ನು ಒಪ್ಕೋಬೇಕಾಗಿರೋದು ಅದೊಂದು ಸಾಂವಿಧಾನಿಕವಾದಂಥ ಒಂದು ಬಿಕ್ಕಟ್ಟು, ಅದು ಉಂಟಾಗುತ್ತೆ. ಅದು ಕರ್ನಾಟಕ ರಾಜ್ಯ ಹೈಕೋರ್ಟ್ಗೂ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು, ಪಾರ್ಲಿಮೆಂಟಲ್ಲೂ ಡಿಬೇಟ್ ಆಗ್ಬೋದು, ಅಥವಾ ರಾಷ್ಟ್ರಪತಿಗಳ ಅಂಗಳಕ್ಕೂ ಹೋಗ್ಬೋದು. ಮೊದಲು ಇದನ್ನು ಫಸ್ಟ್ ಓದೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಈಗ ಜೈನ ಧರ್ಮ, ಬೌದ್ಧ ಧರ್ಮ, ಬಹಾವುಲ್ಲಾ ಫೇತ್, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಹಿಂದೂಯಿಸಮ್ ಇಷ್ಟಿವೆ. ಜೂವಿಶ್ ರಿಲಿಜನ್ ಒಂದಿದೆ. ವೀರಶೈವ ಮತ್ತು ಲಿಂಗಾಯತರು ಅನ್ನೋದನ್ನು ಧರ್ಮವಾಗಿ ಆ ಜಾತಿ ಗಣತಿಯಲ್ಲಿ ಸೇರಿಸ್ಬೇಕಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲ ಪ್ಯಾನಲಿಸ್ಟು ಕೊಡಬೇಕು, ಕಾನೂನು ಪಂಡಿತರು ಯಾರಿದ್ದಾರೆ ಅವರು ಕೊಡಬೇಕಾಗತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, ಈಗ ವೀರಶೈವರು ಮತ್ತು ಲಿಂಗಾಯತರು ಇಬ್ಬರೂ ಒಟ್ಟಿಗೆ ಸೇರಿ ಇವರು ಹೇಳ್ದಂಗೆ ಎಲ್ಲ ನೂರಾರು ಮಠಗಳು, ಸಾವಿರಾರು ಮಠಗಳು ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದು ವೀರಶೈವ ಮತ್ತು ಲಿಂಗಾಯತ ಇಬ್ಬರನ್ನೂ ಸೇರಿಸಿ ಧರ್ಮ ಮಾಡೋದಾ, ಅಥವಾ ಬರೀ ಲಿಂಗಾಯತ ಧರ್ಮ ಅಂತ ಮಾಡಿ ವೀರಶೈವರನ್ನ ಮತ್ತು ಬೇರೆಯವ್ರನ್ನೆಲ್ಲ ಈಗ ನೋಡಿದ್ವಲ್ಲ, ಜಯ ಮೃತ್ಯುಂಜಯ ಸ್ವಾಮಿದು ಒಂದು ನೋಡಿದ್ದೀವಿ, ಲಿಂಗಾಲೇಶ್ವರದು ಒಂದು ಬಯಾನ ನೋಡಿದ್ದೀವಿ. ಆಯ್ತು, ನಾವೆಲ್ಲ ಒಂದೇ ಅಂತ ಬಂದ್ರೆ ಅಂತ ಇಟ್ಕೊಳ್ರಿ. ಅವಾಗ ಬಂದ್ರು ಅಂತ ಬಂದಾದ್ಮೇಲೆ ಮೆಜಾರಿಟಿ ವಿನ್ಸ್, ಏನು ಮಾಡಕ್ಕಾಗಲ್ಲ. ಒಂದಾಗಿ ಬಂದ್ಬಿಟ್ಟು ಯುನಾನಿಮಸ್ ಡಿಸಿಷನ್ ಎಲ್ಲ ತಗೊಂಡ್ರೆ ಅದೊಂದು ದೊಡ್ಡದಾದ ಒಂದು ಕ್ರಾಂತಿ ರೂಪದಲ್ಲಿ ಹೋಗುತ್ತೆ. ಆಗ ಅದು ಮಾಡಿದರೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಈಗ ನಮ್ಮಲ್ಲಿ ಕಾಶಿ ಇದೆ, 12 ಜ್ಯೋತಿರ್ಲಿಂಗಗಳಿದೆ. ಅದಕ್ಕೆಲ್ಲ ವೀರಶೈವರು ಲಿಂಗಾಯತರು ನೀವು ಬರ್ತಿರೋ ಇಲ್ವೋ? ಶಿವನನ್ನು ಒಪ್ತಿರೋ ಇಲ್ವೋ? ನಾವು ಹಿಂದೂಗಳು ಅವರನ್ನೇ ಅಲ್ವಾ ಆರಾಧ್ಯ ದೇವವಾಗಿ ಪೂಜೆ ಮಾಡೋದು. ಧರ್ಮಸ್ಥಳದಲ್ಲಿರೋ ಮಂಜುನಾಥ ಸ್ವಾಮಿಯನ್ನ ನಾವು ಹಿಂದೂಗಳು ಒಪ್ಕೊಂಡಿದ್ದೇವೆ, ಜೈನರು ಒಪ್ಕೊಂಡಿದ್ದಾರೆ, ಲಿಂಗಾಯತರು ಒಪ್ಕೊಂಡಿದ್ದಾರೆ, ವೀರಶೈವರು ಒಪ್ಕೊಂಡಿದ್ದಾರೆ. ಮತ್ತೆ ಯಾಕೆ ನೀವು ನಾವು ಹಿಂದೂ ಅಲ್ಲ ಹಿಂದೂ ಅಲ್ಲ ಹಿಂದೂ ಅಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ? ಒಂದು ನಿಮಿಷ, ನಾನು ಪೂರ್ತಿ ಮಾತಾಡ್ಬಿಡ್ತೀನಿ. ನೀವು ಮಾತಾಡ್ಬೇಕಾದ್ರೆ ನಾನು ಬಾಯಿ ಹಾಕಿಲ್ಲ. ಆಯ್ತು, ಮಾತಾಡಿ. ಈಗ ಧರ್ಮಸ್ಥಳದ ದೇವಸ್ಥಾನವನ್ನು ನಡೆಸೋರು ಜೈನ ಧರ್ಮದವರು. ಅವರ ಜೈನ ಧರ್ಮದ ಆಚಾರ ವಿಚಾರಗಳನ್ನು ಅವರು ಗೊಮ್ಮಟಗಿರಿಯಲ್ಲಿ ಮೇಲೆ ಇಟ್ಕೊಂಡಿದ್ದಾರೆ, ಬಾಹುಬಲಿ ಹತ್ರ. ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಯಾವುದೇ ಜೈನರ ಒಂದು ಟೀಚಿಂಗ್ಸ್ ಆಗಲಿ, ಒಂದು ಯಾವುದೇ ಒಂದು ಶ್ಲೋಕಗಳನ್ನು ಅವ್ರು ಹಾಕಿಲ್ಲ. ಅಲ್ಲಿ ಹಾಕಿರೋದಲ್ಲ ಮಹಾಭಾರತ ಮತ್ತು ರಾಮಾಯಣದ ಶ್ಲೋಕಗಳನ್ನೇ ಹಾಕಿದ್ದಾರೆ. ನಾನು ಹೇಳೋದು, ಯಾಕೆ ವೈ ಆರ್ ಯು ಓಪನಿಂಗ್ ಎ ಪಂಡೋರಾಸ್ ಬಾಕ್ಸ್? ಈಗ ನೀವು ಮಾಡ್ತೀರಿ, ಬಟ್ ದಟ್ ಈಸ್ ಅ ಜೈನ್ ಪ್ರಾಪರ್ಟಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಧರ್ಮಸ್ಥಳ ಜೈನ್ ಪ್ರಾಪರ್ಟಿ, ನಾನು ಅದು ಹಿಂದೂ ಪ್ರಾಪರ್ಟಿ ಅಂತ ಹೇಳಲಿಲ್ಲ. ಆದರೆ ಅಲ್ಲಿ ಆರಾಧ್ಯ ದೈವ ಇಷ್ಟೆಲ್ಲ ಹೊಗಳೋರು ನೀವು ಅದು ಹಿಂದೂ ಪ್ರಾಪರ್ಟಿ ಅಲ್ಲ, ಜೈನ ಪ್ರಾಪರ್ಟಿ ಅನ್ನೋದಕ್ಕೆ ತಾವು ಸಹಮತ ವ್ಯಕ್ತಪಡಿಸ್ತೀರಿ. ಅದರ್ವೈಸ್ ಎಲ್ಲ ಓಕೆ ನಿಮ್ಗೆ? ಹೌದು, ಖಂಡಿತ. ಈಗ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಮಂಗಳೂರಿನಲ್ಲಿ, ಅಲ್ಲಿಂದ ಒಂದು ಆತ್ಮಲಿಂಗವನ್ನ ಇವರು ಪೂರ್ವಿಕರು ತಗೊಂಬೋದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ. ಇವಾಗ ನೀವು ಅವರು ನಮ್ಗೆ ಸಪರೇಟ್ ಒಂದು ಧರ್ಮ ಬೇಕು ಅಂತ ಅಂದಿದ್ದಕ್ಕೆ ನೀವು ಏನು ಶಿವನನ್ನ ಪೂಜಿಸುವುದಿಲ್ಲ, ನೀವು ಆರಾಧಿಸುವುದಿಲ್ಲವೇ, ನಮ್ಮ ದೇವರುಗಳನ್ನೇ ನೀವು ನಂಬುವುದಿಲ್ಲವೇ ಅಂತ ಅಂದ್ರಿ. ಬಟ್ ದೇವರುಗಳನ್ನೇ ನಂಬದವರು ದೇವರ ಒಂದು ಸನ್ನಿಧಾನದಲ್ಲಿ ದೇವರ ಕೈಂಕರ್ಯಗಳನ್ನ ನಡೆಸ್ಕೊಂಡು ಹೋಗೋದು, ಆ ದೇವರನ್ನ ನಂಬಲ್ಲ, ಜೈನರು ನಂಬಲ್ಲ. ಹೇಳ್ತೀನಿ, ಒಂದ್ ನಿಮಿಷ. ಶಿವನನ್ನ ನಂಬುವುದಿಲ್ಲ ಅಂತ ಹೇಳಿ ಜೈನ ಧರ್ಮದ ಯಾರು ಹೇಳಿಲ್ಲ. ಇದು ನೀವು ಹೇಳ್ತಾ ಇರೋದೇ ನನಗೆ ಹೊಸದಾಗಿ ನನ್ನ ಕಿವಿಗೆ ಬೀಳ್ತಾರೆ. ನಾವು ಒಂದ್ ನಿಮಿಷ ಪ್ಲೀಸ್, ನಾವು ಜೈನರು ಒಂದು ಯೂನಿಫಾರ್ಮ್ ಅಲ್ಲಿ ಬನ್ನಿ, ನಾವು ಹಿಂದೂಗಳೊಂದು ಯೂನಿಫಾರ್ಮ್ ಅಲ್ಲಿ ಬರ್ತೀವಿ. ಇವರು ಮಾಡಿದ್ರಲ್ಲ, ವೀರಶೈವರು ಒಂದು ಯೂನಿಫಾರ್ಮ್ ಅಲ್ಲಿ ಬಂದು, ಲಿಂಗಾಯತರು ಬಂದ್ರು ಒಂದು ಯೂನಿಫಾರ್ಮ್ ಅಲ್ಲಿ. ಯಾರೋ ರಾಜಕೀಯ ವ್ಯಕ್ತಿಗಳು ಹಚ್ಚಿದ ಬೆಂಕಿಗೆ ಪಾಪ ಅಣ್ಣ ತಮ್ಮದಿರ ತರ ಇದ್ದವರು ಬಡದಾಡ್ಕೊಂಡ್ರು, ಬಟ್ಟೆಗಳು ಹರಿದಾಕೊಂಡ್ರು, ರಕ್ತ ಬಂತು ತಲೆಗಳಲ್ಲಿ. ಈ ರೀತಿ ಆಗಬಾರ್ದು. ನಾವು ತೀರ್ಥಂಕರರನ್ನೇ ಪೂಜಿಸ್ತಾರೆ, ತೀರ್ಥಂಕರರನ್ನೇ. ಒಂದ್ ನಿಮಿಷ, ಅದಕ್ಕೆ ನಾನು ಓಪನಿಂಗ್ ರಿಮಾರ್ಕ್ ಅಲ್ಲೇ ಹೇಳ್ತಾ ಇದ್ದೀನಿ. ಅವರು ಜೈನ ಧರ್ಮವನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಯಾವುದೇ ಆಚಾರ ವಿಚಾರಗಳನ್ನ ತಂದಿಲ್ಲ. ಜೈನ ಧರ್ಮದ ಆಚಾರ ವಿಚಾರಗಳನ್ನ ಅವರು ಗೊಮ್ಮಟೇಶನ್ ಹತ್ರ ಇಟ್ಟಿದ್ದಾರೆ. ಮಹಾಮಸ್ತಕಾಭಿಷೇಕ ಮತ್ತು ಬೇರೆ ಪೂಜೆ ಕೈಂಕರ್ಯಗಳು ಅಲ್ಲಿ ನಡೀತವೆ. ಅಲ್ಲಿನ ಜೈನ ಪರಂಪರೆಯನ್ನ ಅವರು ಈ ದೇವಸ್ಥಾನದಲ್ಲಿ ತಂದಿಲ್ಲ, ತರೋದು ಇಲ್ಲ.
ಆದ್ರಿಂದ ಯಾರ್ದು ವಿರೋಧ ಇಲ್ಲ. ಆದ್ರೆ ಇಲ್ಲಿ ನಡೀತಿರೋದು ಏನು ಅಂದ್ರೆ ಅವ್ರಿಗೆ ಬೇಕಾಗಿದೆ, ಇವ್ರಲ್ಲೇನೆ ಅವ್ರಿಗೆ ಒಗ್ಗಟ್ಟಿಲ್ಲ. ಬೇಕಾಗಿದೆ, ಅವ್ರು ಮಾಡ್ಕೊಂಡ್ರೆ ನಿಮ್ಗೆ ಏನ್ ತೊಂದ್ರೆ? ತೊಂದರೆ ಆಗುತ್ತೆ ಮೇಡಮ್, ಖಂಡಿತವಾಗ್ಲು. ನಿಮ್ಗೇನ್ ತೊಂದ್ರೆ? ಅವರು ನಮ್ಮ ಅಣ್ಣ ತಮ್ಮದಿರೇ. ಅವರು ನಾಳೆ ದಿವಸ ಅವ್ರೇನು ಒಂದ್ ನಿಮಿಷ, ಅವರು ನಾಳೆ ದಿವಸ ಬೀದಿಗಳಲ್ಲಿ ನಿಂತು ಹೊಡೆದಾಡ್ಕೊಂಡ್ರೆ ಅದನ್ನು ನಾವೇ ನೋಡ್ಬೇಕಾಗುತ್ತೆ. ಒಂದ್ ನಿಮಿಷ ಇಲ್ಲ ಹಂಗೆ ಹೇಳಕೋಬೇಡಿ. ನನ್ ಆಫ್ ಯೋರ್ ಬಿಸ್ನೆಸ್ ಅಂತ ದಯವಿಟ್ಟು ಹೇಳಕೋಬೇಡಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಸಪರೇಟ್ ಧರ್ಮ ಆದ್ರೆ ನಮ್ದು ಅಭ್ಯಂತರ ಇಲ್ಲ, ಒಮ್ಮತದ ನಿರ್ಧಾರದಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಯುನಾನಿಮಸ್ ಡಿಸಿಷನ್ ಮಾಡ್ಕೊಂಡು ಬನ್ನಿ. ಫಸ್ಟ್ ನೀವು ವೀರಶೈವರು ಬೇರೆ ಲಿಂಗಾಯತರು ಬೇರೆನಾ ಅಥವಾ ವೀರಶೈವರು ಲಿಂಗಾಯತರು ಒಂದೇನಾ ಅನ್ನೋದನ್ನ ಹೇಳಿ. ಒಂದೇ ನಿಮಿಷ ಕ್ಲಾರಿಫಿಕೇಶನ್. ಇದು ಲಿಂಗಾಯತ ಅನ್ನೋದು 12ನೇ ಶತಮಾನದಲ್ಲೇ ಸ್ವತಂತ್ರ ಧರ್ಮ. ನಾವು ಸ್ವತಂತ್ರ ಧರ್ಮ ಬೇಕು ಬೇಕಂತ ಕೇಳ್ತಾ ಇಲ್ಲ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಈ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ಬೇಕನ್ನೋದು ಒಂದು ಇದು ಆಲ್ರೆಡಿ ಸ್ವತಂತ್ರ ಧರ್ಮ. ಈಗ ಕಾನ್ಸ್ಟಿಟ್ಯೂಷನ್ ಹೆಂಗಿರುತ್ತೆ ಹಂಗ ಧರ್ಮದ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಆದ್ರೆ ಫಾಲೋ ಮಾಡೋರು ಅದನ್ನ ಫಾಲೋ ಮಾಡ್ತಾ ಇಲ್ಲ ಅಂದ ತಕ್ಷಣ ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗಲ್ಲ. ಈಗ ಜೈನರು ಅಷ್ಟೇ ಅಲ್ರಿ ಮೇಡಮ್, ಮುಸ್ಲಿಮ್ಸು ಮಠಗಳಿಗೂ ಬಂದಾರೆ, ಮುಸ್ಲಿಮ್ಸು ಶೈವರಿಗೂ ಬಂದಾರೆ. ಹಂಗಂದ ತಕ್ಷಣ ಅವ್ರು ಹಿಂದೂಗಳು ಆಗ್ತಾರಂತಲ್ಲ. ಯಾರೋ ಒಬ್ರು ರೆಸ್ಪೆಕ್ಟ್ ಮಾಡ್ತಾರ ಅಂದ ತಕ್ಷಣನೇ ಕಾನ್ಸ್ಟಿಟ್ಯೂಷನ್ ಬದಲಾಗಲ್ಲ. ಹಂಗೆ ಲಿಂಗಾಯತರ ಪೀಠದಲ್ಲಿ ಫಕೀರೇಶ್ವರ ಪೀಠ ಶಿರಟ್ಟಿ ಮಠದಲ್ಲಿ ಒಂದ್ ಕಡೆ ಲಿಂಗಾಯತರ ರಥ ನಡೀತೈತಿ, ಮತ್ತೊಂದ್ ಕಡೆ ಮುಸಲ್ಮಾನರ ಡೋಲಿ ನಡೀತೈತಿ. ಈಗ ಇದು ಧಾರ್ಮಿಕ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದು ಸ್ವತಂತ್ರ ಧರ್ಮ. ಅದನ್ನ ಆಚರಣೆ ಮಾಡೋರು ಬೇರೆ ಬೇರೆ ಗೌರವಿಸೋದು ತಪ್ಪು ಅಂತಲ್ಲ. ಜೈನರು ಕೂಡ ಸ್ವತಂತ್ರ ಧರ್ಮ ಅಂತ ಇದೆ ಅಲ್ಲ, ಆದ್ರೂ ಅವರು ಶಿವನ ಆಧರಿಸ್ತಾರೆ. ಅದು ವೈಯಕ್ತಿಕ. ಬಟ್ ನಾವು ಕೇಳ್ತಾ ಇರೋದು ಲಿಂಗಾಯತದ್ದೇ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಅದರದೇ ಧರ್ಮ ಸಿದ್ಧಾಂತ ಇದೆ. ಅದನ್ನ ನೀವು ಇದು ಸ್ವತಂತ್ರ ಧರ್ಮ ಆಲ್ರೆಡಿ, ಅದಕ್ಕೆ ಮಾನ್ಯತೆಯನ್ನ ಕೊಡ್ರಿ ಅನ್ನೋದು ಅಷ್ಟೇ. ಬಿಟ್ರೆ ನಮ್ದು ವಚನ ಸಾಹಿತ್ಯವೇ ಧರ್ಮ ಗ್ರಂಥ. ವಚನಗಳು ವೀರಶೈವರು ಈಗ ಪಂಚಮಸಾಲಿ ಬಣಜಿಗರು ಸಾದ್ರೆ ಹೆಂಗೆ ವೀರಶೈವರು ಒಬ್ರು ಅದರಲ್ಲಿ ಆ ರೀತಿಯಾಗಿ ಎಲ್ಲರಿಗೂ ವಚನ ಸಾಹಿತ್ಯವೇ ಧರ್ಮ ಗ್ರಂಥ.